ನನ್ನ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಫಸ್ಟ್ ಇಯರ್ ಪಿ ಯು ಸಿ ಅಕೌಂಟೆನ್ಸಿ ಮಾಡಲ್ ಕ್ವಶನ್ ಪೇಪರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಈ ವರ್ಷಕ್ಕಾಗಿ ನಮ್ಮ ಪಿ ಯು ಸಿ ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಮಾಡಲ್ ಕ್ವಶನ್ ಪೇಪರು ನಮ್ಮ ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮ್ ಬರೀಲಿಕ್ಕೆ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ವಿತ್ ಕೀ ಆನ್ಸರ್ ನಾವು ನೋಡ್ತಾ ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್ ಡ್ಯಾಶ್ ಅಂತ ಇದೆ. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಇದೆ. ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ ಮೈನಸ್ ಲಯಬಿಲಿಟೀಸ್, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಯಿತಾ. ಕ್ವಶನ್ ನಂಬರ್ 3, ಫೇವರಬಲ್ ಬ್ಯಾಂಕ್ ಬ್ಯಾಲೆನ್ಸ್ ಮೀನ್ಸ್ ಡ್ಯಾಶ್ ಅಂತ ಇದೆ. ಹೀಗಂದರೆ ಏನು ಅಂತ. ಹೀಗಂದರೆ ಡೆಬಿಟ್ ಬ್ಯಾಲೆನ್ಸ್ ಇನ್ ದ ಕ್ಯಾಶ್ ಬುಕ್, ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ಪಾಸ್ಬುಕ್ ಅಂತ. ಇದು ಆಪ್ಷನ್ನು ಏನಂತೀರ ಡಿ ಇದಲ್ವಾ, ಬೋತ್ ಬಿ ಆ್ಯಂಡ್ ಸಿ ರೈಟ್ ಆನ್ಸರ್ ಅಂತ, ಅದೇ ಸರಿ. ಕ್ವಶನ್ ನಂಬರ್ 4 ಕಣ್ರಿ. ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬೋತ್ ಬಿ ಆ್ಯಂಡ್ ಸಿ ಆಗುತ್ತೆ. ಮತ್ತು ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಇವು ಮೂರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇರುತ್ತೆ ಅಂತ. ಕ್ವಶನ್ ನಂಬರ್ 5 ಕಣ್ರಿ. ಇಫ್ ದ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ 1000 ಆ್ಯಂಡ್ ದ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಈಸ್ 300, ದಿ ಅಮೌಂಟ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಶೋನ್ ಇನ್ ದ ಪ್ರಾಫಿಟ್ ಆ್ಯಂಡ್ ದ ಲಾಸ್ ಅಕೌಂಟ್ ವಿಲ್ ಬಿ ಡ್ಯಾಶ್ ಅಂತ ಇದೆ. 700 ಆಗುತ್ತೆ. ಕ್ಲಿಯರ್. 1300 700. ಮೇನ್ ಕ್ವಶನ್ ನಂಬರ್ 2. ಈಗ 5 MCQಸ್ಗಳನ್ನು ನೋಡಿದ್ವಿ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನೋಡೋಣ. ಮ್ಯಾಚಿಂಗ್ ಕಾನ್ಸೆಪ್ಟ್ ಸ್ಟೇಟ್ಸ್ ದ್ಯಾಟ್ ಎಕ್ಸ್ಪೆನ್ಸಸ್ ಅಕರ್ಡ್ ಇನ್ ಅನ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ಮ್ಯಾಚ್ಡ್ ವಿತ್ ಡ್ಯಾಶ್ ಡ್ಯೂರಿಂಗ್ ದಿ ಪೀರಿಯಡ್ ಅಂತ ಇದೆ. ರೆವಿನ್ಯೂ ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ. ಜರ್ನಲ್ ಈಸ್ ಎ ಬುಕ್ ಆಫ್ ಡ್ಯಾಶ್ ಅಂತ ಇದೆ. ಒರಿಜಿನಲ್ ಎಂಟ್ರಿ. ಕ್ವಶನ್ ನಂಬರ್ 8, ಕ್ಯಾಶ್ ಬುಕ್ ಡಸ್ ನಾಟ್ ರೆಕಾರ್ಡ್ ದಿ ಡ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಇದೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ನಾವು ನೋಡೋಣ. ಈಗ ಜನರಲ್ ಎಂಟ್ರಿ ಪಾಸ್ ಟು ಕರೆಕ್ಟ್ ಎರರ್ಸ್ ಆರ್ ಕಾಲ್ ಡ್ಯಾಶ್ ಅಂತ ಇದೆ. ರೆಕ್ಟಿಫೈಯಿಂಗ್ ಎಂಟ್ರೀಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇನ್ಕಮ್ ಸ್ಟೇಟ್ಮೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮ್ಯಾಚ್ ದಿ ಫಾಲೋಯಿಂಗ್ ಮೈ ಡಿಯರ್ ಚಿಲ್ಡ್ರನ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 6 ಆಗಿರುತ್ತೆ. ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ. ಇಂಪ್ರೆಸ್ಡ್ ಸಿಸ್ಟಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪಿಟಿ ಕ್ಯಾಶ್ ಬುಕ್ ಅಂತ. ಎರರ್ಸ್ ಆಫ್ ಕಮಿಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ರಾಂಗ್ ಪೋಸ್ಟಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ. ಕಾಸಸ್ ಆಫ್ ಡಿಪ್ರಿಸಿಯೇಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಬ್ಸೊಲೆನ್ಸ್. ಕ್ಲೋಸಿಂಗ್ ಸ್ಟಾಕ್ ಅಂತ ಇದೆ. ಇದಕ್ಕೆ ಕಾಸ್ಟ್ ಆಫ್ ಅನ್ಸೋಲ್ಡ್ ಗೂಡ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮೇನ್ ಕ್ವಶನ್ ನಂಬರ್ 4, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಎಕ್ಸ್ಪ್ಯಾಂಡ್ ಎ ಅಂತ ಇದೆ. ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಎ ಕಾಂಟ್ರಾ ಎಂಟ್ರಿ ಅಪಿಯರ್ಸ್ ಆನ್ ಬೋತ್ ಸೈಡ್ ಆಫ್ ಕ್ಯಾಶ್ ಬುಕ್. ಟ್ರೂ ಆರ್ ಫಾಲ್ಸ್ ಅಂತ ಇದೆ. ಟ್ರೂ ಅನ್ನುವಂಥದ್ದು ರೈಟ್ ಆನ್ಸರ್. ಈಗ ನಾವು 5 MCQs ಮುಗೀತು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ಈಗ ನಾವು ಏನಂತೀರ ಅವುಗಳು ಮ್ಯಾಚ್ ದ ಫಾಲೋಯಿಂಗ್ ಕೂಡ ಆಯಿತು. 1 ಮಾರ್ಕ್ ಕ್ವಶನ್ಸನ್ನು ನೋಡ್ತಾ ಇದ್ದೀವಿ. ಯಾಕೆಂದರೆ ಪಾರ್ಟ್ ಎನಲ್ಲಿ ನಮಗೆ 20 ಮಾರ್ಕ್ಸ್ ಇರುತ್ತೆ ಟೋಟಲು. ಕ್ವಶನ್ ನಂಬರ್ 13 ಕೂಡ ಆಯಿತು. 14ನಲ್ಲಿ ಸ್ಟೇಟ್ ಎನಿ ಒನ್ ಕಾಸ್ ಆಫ್ ಡಿಫರೆನ್ಸ್ ಅಕರ್ಡ್ ಡ್ಯೂ ಟು ಟೈಮ್ ಗ್ಯಾಪ್ ಅಂತ ಇದೆ. ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅಂತ. ಕ್ವಶನ್ ನಂಬರ್ 15, ಗಿವ್ ಒನ್ ಎಕ್ಸಾಂಪಲ್ ಆಫ್ ಸ್ಪೆಸಿಫಿಕ್ ರಿಸರ್ವ್ ಅಂತ ಇದೆ. ಡಿವಿಡೆಂಟ್ ಈಕ್ವಲೈಸೇಷನ್ ರಿಸರ್ವ್ ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 16, ರೈಟ್ ದಿ ಮೀನಿಂಗ್ ಆಫ್ ಬ್ಯಾಡ್ ಡಿಬೇಟ್ಸ್ ಅಂತ ಇದೆ. ಬ್ಯಾಡ್ ಡಿಬೇಟ್ಸ್ ರೆಫರ್ಸ್ ಟು ದಿ ಅಮೌಂಟ್ ದಟ್ ದಿ ಫರ್ಮ್ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ರಿಕವರ್ ಫ್ರಮ್ ಇಟ್ಸ್ ಎಲ್ಲಿದೆ ಇಟ್ ಈಸ್ ಎ ಲಾಸ್ ಡೆಟರ್ಸ್. ಪಾರ್ಟ್ ಬಿಗೆ ನಾವು ಹೋಗೋದಾದರೆ ಆನ್ಸರ್ ಎನಿ 3 ಕ್ವಶನ್ಸ್ ಅಂತ ಇದೆ. ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಅಂತ. ಈ 4ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸು ಆನ್ಯುವಲ್ ಎಕ್ಸಾಮಲ್ಲಿ ಸಿಗುತ್ತೆ. ಆಯಿತಾ. ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಆಗಿರ್ಬೋದು, ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಇಸ್ ಯೂಸರ್ಸ್ ಆಗಿರ್ಬೋದು, ಯೂಸರ್ಸ್. ಈ 4ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸಿಗುತ್ತೆ. ಗಿವ್ ದಿ ಮೀನಿಂಗ್ ಆಫ್ IGST ಅಂತ ಇದೆ. IGST ಅಂದರೆ ಮೀನಿಂಗ್ ಏನು ಅಂತ ಹೇಳಿದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ.
ಹೌದಲ್ವಾ. ಗಿವ್ ದ ಮೀನಿಂಗ್ ಅಷ್ಟೇ ಬರೆದ್ರೆ ಮಾರ್ಕ್ಸ್ ಸಿಗುತ್ತಾ? ಇಲ್ಲ ಕಣ್ರೋ, 2 ಮಾರ್ಕ್ಸ್ ಇದೆ, ಸ್ವಲ್ಪ ಮುಂದೆ ಹೋಗಬೇಕು. ರೆವೆನ್ಯೂ ಕಲೆಕ್ಟೆಡ್ ಅಂಡರ್ IGST ಈಸ್ ಡಿವೈಡೆಡ್ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ಪರ್ ದ ರೇಟ್ಸ್ ಸ್ಪೆಸಿಫಿಕ್ ಬೈ ದಿ ಗೌರ್ಮೆಂಟ್. ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳು ಆಗಿರ್ತವೆ. ಗಿವ್ ಎನಿ 2 ಎಕ್ಸಾಂಪಲ್ ಫಾರ್ ಎರರ್ ಕಮಿಟೆಡ್ ಬೈ ದಿ ಫರ್ಮ್ ಇನ್ ಕ್ಯಾಶ್ ಬುಕ್ ಅಂತ ಇದೆ. ನಾನಿಲ್ಲಿ 3 ನಿಮಗೆ ಉತ್ತರಗಳನ್ನು ಕೊಟ್ಟಿದ್ದೇವೆ ನಾವುಗಳು. ತಾವುಗಳು ಯಾವುದಾದ್ರೂ 2 ಉತ್ತರವನ್ನು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಬನ್ನಿ, ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಇದೆ. ಇದರ ಡಿಫ್ರೆನ್ಸ್ ಬಿಟ್ವೀನನ್ನು ಇಲ್ಲಿ ಕೊಟ್ಟಿದ್ದಾರೆ. 2 ಬರೆದ್ರೆ ಸಾಕು, ಈ ಕಡೆ 2 ಆ ಕಡೆ 2, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಗಿವ್ ದಿ ಜರ್ನಲ್ ಎಂಟ್ರಿ ಆಫ್ ದಿ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಅಂತ ಇದೆ. ಡಿಪ್ರಿಷಿಯೇಟ್ ಫರ್ನಿಚರ್ ಬೈ 5000 ಅಂತ ಇದೆ. ಹೌದಲ್ವ. ಈ ರೀತಿಯಾಗಿ ಯಾವ ರೀತಿಯಾಗಿ ರೆಡಿ ಮಾಡಬೇಕು, ಪರ್ಟಿಕ್ಯುಲರ್ಸ್ ಏನು, ಡಿಪ್ರಿಸಿಯೇಷನ್ ಅಕೌಂಟು, ಹೌದಲ್ವಾ, ಟು ಫರ್ನಿಚರ್ ತೆಗೆದುಕೊಂಡಿರುವುದು ಫರ್ನಿಚರು, ಅಕೌಂಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ, ಹೌದಲ್ವಾ. ಡೆಬಿಟ್ ಎಷ್ಟು 5000, ಕ್ರೆಡಿಟ್ ಎಷ್ಟು 5000 ಆಗಿರುತ್ತೆ. ಯಾಕಂದರೆ 5000 ಅಲ್ವಾ ಅದರ ಬಿಲ್ಲು. ಬನ್ನಿ, ಈಗ ಪಾರ್ಟ್ ಸಿಗೆ ನಾವು ಹೋಗೋದಾದರೆ ವಿದ್ಯಾರ್ಥಿಗಳೇ, ಹೀಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇದರ ಒಂದು PDF ಕಾಪಿ ಕೂಡ ಲಭ್ಯವಾಗಿರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸು ಚಾಪ್ಟರ್ ವೈಸು ಇಂಗ್ಲೀಷು, ಜೊತೆಗೆ ಇಂಪಾರ್ಟೆಂಟ್ ಗ್ರಾಮರ್ ಪಾರ್ಟು ಹಿಂಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದು, ಅದರ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಉಪಯೋಗಿಸ್ಕೊಂಡು ಒಳ್ಳೆ ಅಂಕಗಳನ್ನು ತಾವುಗಳ ಎಕ್ಸಾಮಲ್ಲಿ ತೆಗಿಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಆದಷ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್, ಫಸ್ಟ್ ಇಯರ್ PUC ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಿತ್ತು ವಿದ್ಯಾರ್ಥಿಗಳೇ. ಅಕೌಂಟೆನ್ಸಿ ಕೂತ್ಕೊಂಡು ನೋಡೋದ್ರಿಂದ ಯಾವುದೇ ಕಾರಣಕ್ಕೂ ಪಾಸ್ ಆಗಲ್ಲ. ಪೆನ್ ತಗೊಂಡು ಸುಮ್ಮನೆ ಬರಿ ಪೇಪರ್ ಮೇಲೆ ಪೇಪರ್ ಒಗಿತಾ ಇರಬೇಕು, ಬರಿತಾ ಇರಬೇಕು. ಆವಾಗ ತಾವುಗಳು ರೆಡಿ ಆಗ್ತೀರಾ. ನಾಟ್ ಓನ್ಲಿ ಅಕೌಂಟೆನ್ಸಿ ಮೈ ಡಿಯರ್ ಚಿಲ್ಡ್ರನ್, ಲ್ಯಾಂಗ್ವೇಜ್ ಇದಾವಲ್ವ, ಬರೆದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಯಿತಾ ಒಳ್ಳೆ ಅಂಕಗಳನ್ನು ತೆಗಿಲಿಕ್ಕಾಗಲ್ಲ. ಇಫ್ ಯು ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್, ಓನ್ಲಿ ಒನ್ ವೇ, ದಟ್ ಈಸ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಆಯಿತಾ, ಬರೀ ಒಂದೇ ಇರೋದು ಅದು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಅಂತ. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಆಯಿತಾ, ಕೆಲವೊಂದು ತಾವುಗಳು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ, ಓದ್ತಾ ಇರ್ತೀರ, ಅದು ಸರಿ. ಆದರೆ ವಿದ್ಯಾರ್ಥಿಗಳೇ, ಒಂದೇ ಒಂದು ವೇ ಇರುವಂಥದ್ದು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಹ್ಯಾಂಡ್ ರೈಟಿಂಗು ಇಂಪ್ರೂವ್ ಆಗುತ್ತೆ, ಬರೀ ಏನಂತೀರ ಸ್ಪೀಡು ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೂ ನಿಮಗೆ ಗೊತ್ತಾಗುತ್ತೆ ಕಂಟೆಂಟ್ ನನ್ನ ಹತ್ರ ಎಷ್ಟಿದೆ ಅಂತ. ನಾನು ಬರೆಯಬಲ್ಲೆನ 2 ಲೈನ್ ಆದಮೇಲೆ 3 ಲೈನ್ ಆದಮೇಲೆ, ಯಾಕಂದರೆ ಇಂಗ್ಲೀಷಲ್ಲಿ ಬಹಳ ಬರೆಯೋದಿರುತ್ತೆ. ಹಾಗಾಗಿ ಇಲ್ಲಿ ಕ್ವಶನ್ಸು 1 ಪೇಜ್ ಇದೆ ನೋಡಿ. ಇದು ಈಗ ಕ್ವಶನ್ ನಂಬರ್ 29 1 ಪೇಜ್ ಇದೆ. ಹಾಗಿದ್ರೆ ಆನ್ಸರ್ ಎಷ್ಟು ದೊಡ್ಡಕ್ಕಾಗತ್ತೆ ಅಂತ ತಾವುಗಳು ಯೋಚನೆ ಮಾಡಬೇಕು. ಯಾಕಂದರೆ ತಾವುಗಳು ಇಲ್ಲಿ ಟೇಬಲ್ ಹಾಕಬೇಕಾಗತ್ತೆ, ಒಂದು ಬಾಕ್ಸನ್ನು ರೆಡಿ ಮಾಡಿ ಪೇಜ್ ವೈಸು 2 3 ಪೇಜ್ ಒಂದೊಂದು ಆನ್ಸರ್ ಇರುತ್ತೆ ಮಕ್ಕಳ. ಹಾಗಾಗಿ ತಾವುಗಳು ಅದನ್ನು ಈಸಿಯಾಗಿ ತಗೋಬೇಡಿ, ಆಯಿತಾ. ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದೇ ನಿಮಗಾಗಿ, ಹುಡುಕ್ಬಿಟ್ಟು ರೆಡಿ ಮಾಡ್ಕೊಂಡು ನಿಮಗೆ ವಿತ್ ಕೀ ಆನ್ಸರ್ ಎಲ್ಲ, ಆಯಿತಾ. ಧನ್ಯವಾದಗಳು. ಈ ಒಂದು ನಮಗೆ ಮೆಟೀರಿಯಲನ್ನು ಕೊಟ್ಟು ಸಹಾಯವನ್ನು ಮಾಡಿದಂಥ ಎಲ್ಲ ಲೆಕ್ಚರರ್ಸ್ಗಳಿಗೆ, ಎಲ್ಲ ನಮ್ಮ ಸಹಪಾಠಿಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್. ತಮ್ಮ ಕಾಲೇಜಲ್ಲಿ ಏನಾದರೂ ಪ್ರಿಪೇಟರಿ ಎಕ್ಸಾಮ್ ನಡೆಸಿದರೆ ಈ ವರ್ಷದ್ದು, ಅದನ್ನು ನಮ್ಮ ಮೇಲ್ಗಡೆಗೆ ಕಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.